ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಜಗತ್ತಿನ ಎಲ್ಲ ದಾರ್ಶನಿಕರಿಗೂ ತತ್ವಜ್ಞಾನಿಗಳಿಗೂ ಅರ್ಥ ಆಗದೇ ಇರುವ ಒಂದು ಸಂಗತಿ ಅಂದರೆ ಅದು ಹೆಣ್ಣು. ಈಗ ನಾವು ಈ ಮಾರ್ಚ್ 8ರಂದು ಒಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳು ಗಂಡಸರಿಗಿನ್ನ ಯಾವ ರೀತಿ ಭಿನ್ನವಾಗಿರ್ತಾರೆ ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ಬಹಳ ಮುಖ್ಯವಾದ ಸಂಗತಿ ಅಂತಂದರೆ ಗಂಡು ಮತ್ತು ಹೆಣ್ಣಿನ ಮೆದುಳಿನ ಎಲ್ಲ ಅದು ಕಾರ್ಯ ರಚನೆ ಎಲ್ಲದೂ ಒಂದೇ ಥರ ಇರ್ಬೋದು. ಅಂದರೆ 99% ಸಿಮಿಲ್ಯಾರಿಟಿಗಳು, ಅಂದರೆ ಹೋಲಿಕೆ ಇದ್ದರೂ ಸಹ ಎಲ್ಲೋ 1% ವ್ಯತ್ಯಾಸ ಇರೋದರಿಂದ ಗಂಡಸಿನ ಮೆದುಳು ಕೆಲಸ ಮಾಡುವ ರೀತಿಯೇ ಬೇರೆ, ಹೆಂಗಸಿನ ಮೆದುಳು ಕೆಲಸ ಮಾಡುವ ರೀತಿಯೇ ಬೇರೆ. ಹಾಗಾಗಿ ಈ ದಿನ ಗಂಡು ಮತ್ತು ಹೆಣ್ಣಿನ ಮೆದುಳಿನಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು, ಅಂದರೆ ಕಾರ್ಯವೈಖರಿಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಉಂಟು ಮಾಡುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೆಯದಾಗಿ ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್ ಅಂತಾರೆ. ಅಂದರೆ ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡುವ ಚಾಕಚಕ್ಯತೆ, ಕಾರ್ಯಕ್ಷಮತೆಯನ್ನು ಹೊಂದಿರ್ತಾರೆ. ಆದರೆ ಗಂಡಸರ ಮೆದುಳಿಗೆ ನಾವು ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಕೇವಲ ಒಂದನ್ನು ಮಾತ್ರ ರಿಸೀವ್ ಮಾಡುವಂತಹ ಒಂದು ಶಕ್ತಿಯನ್ನು ಅದು ಹೊಂದಿದೆ. ಒಂದು ಕೆಲಸ ಮುಗಿದ ನಂತರ ಮತ್ತೊಂದು ಕೆಲಸವನ್ನು ಅದು ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಅದಕ್ಕಿದೆ. ಅಂದರೆ ಒಟ್ಟಿಗೆ ಎಲ್ಲದನ್ನು ಅದು ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಅದು ಪ್ರತಿಕ್ರಿಯೆ ನೀಡಲು ಸಾಧ್ಯ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ, ನಾವು ಮಾನವನ ವಿಕಾಸದ ಹಂತದಲ್ಲಿ ನೋಡಬೇಕಾದ್ರೆ ಮೊದಲು ಮಾನವ ಕಾಡಿನಲ್ಲಿ ವಾಸ ಆಗಿದ್ದ, ಕಾಡು ಮನುಷ್ಯ ಅಂತ ನಾವು ಹೇಳ್ತೀವಿ. ಅಂಥ ಸಂದರ್ಭದಲ್ಲಿ ಗಂಡಿನ ಕೆಲಸ ಏನು ಅಂತಂದರೆ ಬೇಟೆಯಾಡುವುದು, ಹಂಟರರ್ ಗ್ಯಾದರರ್ ಅಂತ ಅಂತೀವಿ. ಅಂದರೆ ಹಂಟರರ್ ಗ್ಯಾದರರ್ ಅಂದರೆ ಬೇಟೆಯಾಡುವುದು ಮತ್ತು ಹಣ್ಣುಗಳನ್ನು ಸಂಗ್ರಹಣೆ ಮಾಡುವಂಥದ್ದು. ಕಾಡಿನಲ್ಲೇ ಸಂಚಾರ ಜಾಸ್ತಿ ಅವನದಿತ್ತು. ಹೆಣ್ಣು ಗುಡಿಸಿಲು ಅಥವಾ ಗುಹೆ ಅಥವಾ ಜೋಪಡಿ ಅವರು ಏನು ಒಂದು ಕಟ್ಕೊಂಡಿರ್ತಾರೆ ವಾಸಸ್ಥಾನ, ಅಲ್ಲಿ ಆಕೆಯ ಕೆಳಗಡೆ ಇರುವ ಮಕ್ಕಳಾಗ್ಬೋದು, ಹಿರಿಯರಾಗ್ಬೋದು, ಕಾಯಿಲೆ ಇರುವಂಥವರು, ವೃದ್ಧರು, ಈ ಥರದವ್ರನ್ನ ಎಲ್ಲರ ಪಾಲನೆ ಪೋಷಣೆಗಳನ್ನು ಮಾಡಿಕೊಂಡು ಅವರಿಗೆ ಆಹಾರ ಒದಗಿಸುವಂಥದ್ದು ಮತ್ತು ಕಾಯಿಲೆ ಬಂದಿರುವವರ ಶುಶ್ರೂಷೆ ಮಾಡುವಂಥದ್ದು, ಈ ಥರ ಬಹಳಷ್ಟು ಕೆಲಸಗಳನ್ನು. ಅದರ ಜೊತೆಗೆ ಆಕೆ ತನ್ನ ಎಲ್ಲರ ಬಗ್ಗೆಯನ್ನು ನಿಗಾವಹಿಸ್ತಿದ್ಲು, ಅವರ ರಕ್ಷಣೆಯನ್ನು ಮಾಡ್ತಾ ಇದ್ಲು. ಹಾಗಾಗಿ ಆಕೆಯ ಮೆದುಳಿನಲ್ಲಿ ಯಾವ ರೀತಿ ಒಂದು ಬೆಳವಣಿಗೆ ಆಗಿದೆ ಅಂತಂದರೆ, ಯಾವುದೇ ಒಂದು ಸಮಯದಲ್ಲಿ ಬಹಳಷ್ಟು ಕೆಲಸಗಳನ್ನು ಯಾವುದೇ ಒಂದು ಅದರಲ್ಲಿ ಹೆಚ್ಚು ಕಮ್ಮಿ ಆಗದಿದ್ದ ಹಾಗೆ ಅಚ್ಚುಕಟ್ಟಾಗಿ ನಿರ್ವಹಿಸುವ ಶಕ್ತಿಯನ್ನು ಹೊಂದಿದ್ದಾಳೆ. ಹಾಗಾಗಿ ಹೆಂಗಸು ಮಲ್ಟಿ ಟಾಸ್ಕರ್, ಅಂದರೆ ಬಹಳಷ್ಟು ಟಾಸ್ಕ್ಗಳನ್ನು ಕೆಲಸಗಳನ್ನು ಮಾಡ್ತಾಳೆ. ಅದರಲ್ಲಿ ಗಂಡಸು ಮೋನೋಫೋಕಲ್ ಅಂತ ಅಂತೀವಿ. ಮೋನೋಫೋಕಲ್ ಅಂದರೆ ಅವನು ಒಂದೇ ಕೆಲಸ ಮಾಡ್ತಾ ಇದ್ದ. ಕಾರಣ ಅವನು ಕಾಡಿನಲ್ಲಿ ಬೇಟೆಯಾಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅವನ ಗಮನ ಕೇಂದ್ರೀಕೃತವಾಗಿರಬೇಕಾಗಿತ್ತು. ಏಕೆಂದರೆ ಒಂದು ಜಿಂಕೆಯನ್ನು ಶಿಕಾರಿ ಮಾಡಬೇಕಾಗಿರೋಂಥ ಸಂದರ್ಭದಲ್ಲಿ ಅದರ ಶಬ್ದ, ಅದರ ನಡೆದಾಡುವ ಶಬ್ದ, ತರಗಲೆಗಳ ಮೇಲೆ ನಡೆದಾಡುವ ಶಬ್ದ ಆಗಿರಬಹುದು, ಅದು ಇರುವಂತಹ ಜಾಗ, ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಅವನು ಫೋಕಸ್ ಅಂದರೆ ಅಲ್ಲಿ ಕೇಂದ್ರೀಕರಿಸೋದ್ರಿಂದ ಅವನು ಬೇಟೆಯಾಡಲು ಸುಲಭ ಆಗ್ತಾಯಿತ್ತು. ಇದರ ಜೊತೆಯಲ್ಲಿ ಕಾಡು ಪ್ರಾಣಿಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಬೇಕಾದ್ರೆ ಅವನ ಗಮನ ಸಂಪೂರ್ಣವಾಗಿ ಅದರ ಕಡೆಗೆ ಕೇಂದ್ರೀಕೃತವಾಗಿದ್ದರಿಂದ ಅವನನ್ನು ಮೋನೋಫೋಕಲ್, ಅಂದರೆ ಒಂದೇ ಒಂದು ಕೆಲಸಕ್ಕೆ ಅವನ ಮೆದುಳಿನ ಸಂಪೂರ್ಣ ಅದರ ನ್ಯೂರೋಪ್ಲಾಸ್ಟಿಸಿಟಿ, ಅದರ ಬೆಳವಣಿಗೆ ಯಾವ ರೀತಿಯಾಗಿದೆ ಅಂದರೆ ಒಂದು ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಕೇಂದ್ರೀಕೃತವಾಗಿ ಮಾಡುವಂತಹ ಶಕ್ತಿಯನ್ನು ಪುರುಷನು ಹೊಂದಿರ್ತಾನೆ. ಹಾಗಾಗಿ ಅದು ಆವಾಗಿನ ಬೆಳವಣಿಗೆ ಯಾವ ರೀತಿ ಇದೆ ಅಂದರೆ ಇಂದೂ ಸಹ ಅದೇ ರೀತಿಯಲ್ಲಿದೆ. ಹಾಗಾಗಿ ಇಂದೂ ಸಹ ಮಹಿಳೆಯರು ನಾನಾ ರೀತಿಯ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಪುರುಷರಿಗೆ ಒಂದೇ ಕೆಲಸ ಮಾಡಲು ಸಾಧ್ಯ, ಒಂದು ಕೆಲಸದ ನಂತರ ಮತ್ತೊಂದನ್ನು ನಾವು ಅವ್ರಿಗೆ ಹೇಳ್ತಾ ಹೋಗಬೇಕು. ಎರಡನೆಯ ಬಹಳ ಮುಖ್ಯವಾದ ಡಿಫ್ರೆನ್ಸ್ ಏನು ಅಂದರೆ, ಪುರುಷನ ಮೆದುಳಿನ ಗಾತ್ರ ಹೆಂಗಸಿನ ಮೆದುಳಿನ ಗಾತ್ರಕ್ಕಿಂತ 10-12% ದೊಡ್ಡದಿದೆ. ಅಂದರೆ ಅದನ್ನು ನಾವು ಈ ಡೆಸ್ಕ್ಟಾಪ್ ಅನ್ನೋದಕ್ಕೆ ಏನಿದೆ ಒಂದು ಕಂಪ್ಯೂಟರ್ದು, ಅದಕ್ಕೆ ಹೋಲಿಸಿದರೆ ಹೆಣ್ಣು ಮಕ್ಕಳ ಒಂದು ಮೆದುಳಿನ ಗಾತ್ರ ಸ್ವಲ್ಪ ಕಡಿಮೆ ಇದ್ದರೂ ಅದು ಒಂಥರ ಲ್ಯಾಪ್ಟಾಪ್ ಥರ ಕೆಲಸ ಮಾಡುತ್ತೆ. ಕಾರಣ ಅದರಲ್ಲಿ ಎಷ್ಟೇ ಡೆಸ್ಕ್ಟಾಪ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಕೆಲಸ ಮಾಡುವುದು ಒಂದೇ, ಆದರೆ ಅದರ ಗಾತ್ರ ಮಾತ್ರ ಬೇರೆಯಾಗಿರುತ್ತೆ.
ಇದರ ಜೊತೆಯಲ್ಲಿ ಹೆಂಗಸರ ಮೆದುಳಿನಲ್ಲಿ ಎಮೋಷನಲ್ ಮೆಮೊರಿ ಅಂತ ಕರಿತೀವಿ. ಅಂದರೆ ಹಿಪ್ಪೋ ಕ್ಯಾಂಪಸ್ ಎನ್ನುವ ಒಂದು ಭಾಗ ಇದೆಯಲ್ಲ, ಅದು ಸ್ವಲ್ಪ ದೊಡ್ಡದಾಗಿದೆ. ಹಾಗಾಗಿ ಎಮೋಷನಲ್ ಮೆಮೊರಿ ಅಂದರೆ ಭಾವನೆಗಳ ಜೊತೆಯಲ್ಲಿ ನೆನಪುಗಳನ್ನು ಅದು ಜೊತೆಯಲ್ಲಿ ಬೆಸೆದುಕೊಂಡಿರುತ್ತೆ. ಆಕೆಗೆ ಪ್ರತಿಯೊಂದು ಆಕೆಯ ಜೀವನದಲ್ಲಿ ನಡೆಯುವ ಬಹಳ ಅಮೂಲ್ಯವಾದ ಘಟನೆಗಳು ಅಂತ ನಾವು ಏನೇನಂತೀವಿ ಅದೆಲ್ಲದೂ ಅಲ್ಲಿ ಭಾವನೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರೋದರಿಂದ ಅದರ ಜೊತೆಯಲ್ಲಿ ಆ ನೆನಪುಗಳನ್ನು ಆಕೆ ಇಟ್ಕೊಂಡಿರ್ತಾಳೆ. ಉದಾಹರಣೆಗೆ ಆಕೆ ಮೊದಲು ಒಂದು ವಿದ್ಯಾಭ್ಯಾಸದಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋ ಅಂಥದ್ದು, ಅಥವಾ ಆಕೆಗೆ ಒಂದು ಬಹುಮಾನ ಬಂದಿರೋ ಅಂಥದ್ದು, ಆಕೆಯನ್ನು ಮೊದಲು ಅಪ್ರಿಷಿಯೇಟ್ ಮಾಡಿರೋ ಅಂಥದ್ದು, ಆಕೆಗೆ ತಂದೆ ಕೊಡಿಸಿದ ಮೊದಲ ವಾಚ್ ಆಗಿರ್ಬೋದು, ಮೊದಲ ಪೆನ್ ಆಗಿರಬಹುದು, ನಂತರ ಆಕೆಯ ಮದುವೆ, ಆ ಮದುವೆಯ ಸಂದರ್ಭದಲ್ಲಿ ಆಕೆಯ ಒಂದು ಅಲಂಕಾರ ಆಗಿರಬಹುದು, ಆಕೆಗೆ ಹುಟ್ಟಿದ ಮೊದಲನೆಯ ಮಗುವು ಅದರದ್ದು ಒಂದು ನಗುವಾಗಿರ್ಬೋದು, ಆ ಜಾಗ ಆಗಿರ್ಬೋದು, ಆ ಥರ ಎಲ್ಲದೂ ಅಂದರೆ ಉತ್ತಮವಾದ ಒಂದು ಅಮೂಲ್ಯ ಯಾವುದು ಸಂದರ್ಭಗಳು ಅಂತೀವಿ, ಭಾವನೆಗಳು, ಅದರ ಜೊತೆಯಲ್ಲಿ ಆ ನೆನಪುಗಳು ಮೆಮೊರಿಗಳು ಸಹ ಜೋಡಣೆಯಾಗಿರುತ್ತೆ. ಆದರೆ ಗಂಡಸಿಗೆ ಈ ಎಮೋಷನಲ್ ಮೆಮೊರಿ ಬಹಳ ಕಡಿಮೆ ಇರುತ್ತೆ. ಆತ ಎಲ್ಲದನ್ನು ಅನುಭವಿಸಿರ್ತಾನೆ, ಕುಟುಂಬದ ಬಗ್ಗೆ ಜವಾಬ್ದಾರಿ ಇದೆ, ಪ್ರೀತಿ ಇದೆ, ಎಲ್ಲ ಇದೆ. ಆದರೆ ಈ ಎಮೋಷನಲ್ ಮೆಮೊರಿ ಸ್ವಲ್ಪ ಕಡಿಮೆ ಇರೋದ್ರಿಂದ ತಕ್ಷಣ ಕೆಲವೊಂದು ಭಾವನೆಗಳ ಜೊತೆಗೆ ಆ ಒಂದು ನೆನಪುಗಳನ್ನು ರಿಕಾಲ್ ಮಾಡ್ಕೊಳ್ಳೋದು, ನೆನಪಿಸಿಕೊಳ್ಳಲು ಸ್ವಲ್ಪ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಅದನ್ನು ಮರೆತು ಬಿಟ್ಟಿರ್ತಾರೆ. ಹಾಗಾಗಿ ಬಹಳಷ್ಟು ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣಿನ ನಡುವೆ ನಡೆಯುವ ವಿರಸಕ್ಕೆ ಅಥವಾ ಜಗಳಗಳಿಗೆ ಈ ಒಂದು ಭಾವನೆಗಳನ್ನು ಜೊತೆಯಲ್ಲಿರುವ ನೆನಪುಗಳನ್ನು ಮರೆತಿರುವುದು ಸಹ ಕಾರಣ ಆಗಬಹುದು. ಹಾಗಾಗಿ ಇದು ಬೇಸಿಕ್ ಆಗಿ ಮಹಿಳೆಯರಿಗೆ ಒಂದು ವರದಾನ ಅನ್ಬೋದು. ಎಮೋಷನ್ಸು ಮತ್ತು ಮೆಮೊರಿಗಳು ಒಟ್ಟಿಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇದು ಒಂದು ಬಹಳ ಮುಖ್ಯವಾದ ಗುರುತರವಾದ ಬಹಳ ದೊಡ್ಡದಾದ ಒಂದು ಡಿಫ್ರೆನ್ಸ್ ಅಂತ ನಾವು ಹೇಳಬಹುದು. ಇದರ ಜೊತೆಗೆ ವರ್ಬಲ್ ಮತ್ತು ಕಮ್ಯುನಿಕೇಷನ್, ಮಾತುಗಾರಿಕೆ ಮತ್ತು ಮತ್ತೊಬ್ಬ ವ್ಯಕ್ತಿಯ ಜೊತೆ ಕನೆಕ್ಟ್ ಆಗೋದು, ಅದು ಹೆಣ್ಣು ಮಕ್ಕಳಲ್ಲಿ ಆ ಮೆದುಳಿನ ಕೆಪ್ಯಾಸಿಟಿ ಆ ಥರ ಇರುತ್ತೆ. ಬಹಳ ಚೆನ್ನಾಗಿ ಅದು ಒಂದು ವಿಚಾರವನ್ನು ಬಹಳ ಅದ್ಭುತವಾಗಿ ವರ್ಣನೆ ಮಾಡೋದೇ ಆಗಲಿ. ಮತ್ತು ಮಾತುಗಾರಿಕೆ ಅಂತ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೆ. ಮಾತುಗಾರಿಕೆ ಅಂದರೆ ಯಾವುದೇ ವಿಚಾರವನ್ನು ಬಹಳ ಸವಿವರವಾಗಿ ತಿಳಿಸುವಂತಹ ಚಾಕಚಕ್ಯತೆ ಹೆಣ್ಣು ಮಕ್ಕಳಿಗಿತ್ತೆ. ಮತ್ತು ವರ್ಬಲ್ ಕಮ್ಯುನಿಕೇಷನ್, ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಬಹಳ ಸುಲಭವಾಗಿ ಮಾತುಗಾರಿಕೆಯಲ್ಲಿ ಆಕೆ ಒಂದು ಕನೆಕ್ಟ್ ಆಗುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಅದೇ ಪುರುಷರ ಮೆದುಳಿನಲ್ಲಿ ಆ ಒಂದು ಭಾಗಗಳು ಸರಿಯಾದ ಡೆವಲಪ್ಮೆಂಟ್ ಆಗದೇ ಇರೋ ಕಾರಣ ವಿಕಾಸದ ಹಂತದಲ್ಲೇ ಕಾರಣ ಏನಾಗ್ತಾಯಿತ್ತು ಅಂದರೆ ಮಾನವನ ವಿಕಾಸದಲ್ಲಿ ಆಕೆ ಬಹಳಷ್ಟು ಜನರ ಜೊತೆ ಸಂವಹನ ಮಾಡಬೇಕಾಗಿತ್ತು. ಮಕ್ಕಳ ಜೊತೆ, ಹಿರಿಯರ ಜೊತೆ, ನೆರೆಹೊರೆಯವರ ಜೊತೆ, ಆ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನಿರುತ್ತೆ ಅವರೆಲ್ಲರ ಜೊತೆ ಆಕೆ ಮಾತನಾಡುವ ಸಂದರ್ಭದಲ್ಲಿ ಏನಾಗ್ತಿತ್ತು, ಈ ವರ್ಬಲ್ ಕಮ್ಯುನಿಕೇಷನ್ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಚೆನ್ನಾಗಿ ಆ ಒಂದು ಮೆದುಳಿನ ಭಾಗಗಳು ಉತ್ತಮವಾದ ಬೆಳವಣಿಗೆಯನ್ನು ಕಂಡು ಬಂತು. ಆದರೆ ಪುರುಷ ಕಾಡಿನಲ್ಲೇ ಏಕಾಂತದಲ್ಲಿ ಅದು ಸೈಲೆನ್ಸಲ್ಲಿ ಇರಬೇಕಾಗಿತ್ತು, ಇಲ್ಲಾಂದರೆ ಆತನಿಗೆ ಬೇಟೆ ತಪ್ಪೋಗುವ ಸಾಧ್ಯತೆ ಇತ್ತು. ಹಾಗಾಗಿ ಅದು ವಿಕಾಸದ ಹಂತದಲ್ಲಿ ಏನಾಗಿದೆ ಅಂದರೆ ವರ್ಬಲ್ ಕಮ್ಯುನಿಕೇಷನ್ ಅಷ್ಟು ಚೆನ್ನಾಗಿ ಪುರುಷನಲ್ಲಿ ಬೆಳವಣಿಗೆ ಆಗಿಲ್ಲ. ಇದರ ಜೊತೆಯಲ್ಲಿ ನಾನು ಮೊದಲೇ ತಿಳಿಸಿದ ಹಾಗೆ ಮಹಿಳೆಯರ ಹಿಪ್ಪೋ ಕ್ಯಾಂಪಸ್ ಅನ್ನುವ ಮೆದುಳಿನ ಭಾಗ ಏನಾಗಿದೆ ಅದು ಪುರುಷರ ಹಿಪ್ಪೋ ಕ್ಯಾಂಪಸ್ಗಿನ್ನ ಸ್ವಲ್ಪ ದೊಡ್ಡದಿದೆ. ಅದಕ್ಕೆ ಹಿಪ್ಪೋ ಕ್ಯಾಂಪಸ್ನ ಬಹಳ ಮುಖ್ಯ ಕೆಲಸ ಏನು ಅಂತಂದರೆ ಫೋಕಸ್ ಮತ್ತು ಮೆಮೊರಿ, ಅಂದರೆ ಕೆಲವುದನ್ನು ಗಮನ ಕೊಡುವುದು, ಅದರ ಜೊತೆಗೆ ನೆನಪುಗಳನ್ನು ಇಟ್ಟುಕೊಳ್ಳುವಂಥದ್ದು. ಈ ಒಂದು ಭಾಗ ಪುರುಷರಿಗಿಂತ ಮಹಿಳೆಯರಲ್ಲಿ ತುಂಬ ಚೆನ್ನಾಗಿ ಅದು ಬೆಳವಣಿಗೆಯನ್ನು ಹೊಂದಿದೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ಸಂಗತಿ ಏನು ಅಂತಂದರೆ ಮಹಿಳೆಯರಲ್ಲಿ ಬಲ ಮೆದುಳು ಮತ್ತು ಎಡ ಮೆದುಳು ಇವೆರಡು ಎಲ್ಲರಲ್ಲೂ ಇದು ಜೋಡಣೆಯಾಗಿರುವುದು ಕಾರ್ಪಸ್ ಕೊಲೋಸಮ್ ಎನ್ನುವ ಒಂದು ಭಾಗದಿಂದ. ಬಲ ಮತ್ತು ಎಡ ಎರಡನ್ನು ಒಟ್ಟಿಗೆ ಅದು ಸೇರಿಸುತ್ತದೆ. ಮಹಿಳೆಯರಲ್ಲಿ ಈ ಕಾರ್ಪಸ್ ಕೊಲೋಸಮ್ ಬಹಳ ಇನ್ನೂ ಹೆಚ್ಚು ಥಿಕ್ ಅಂತ ಅಂತೀವಿ, ದಪ್ಪನಾಗಿದೆ. ಅದರ ಜೊತೆಗಿಲ್ಲಿ ಬಲ ಮತ್ತು ಎಡ ಮೆದುಳಿನ ಕನೆಕ್ಟಿವಿಟಿ ಅಂತ ನಾವು ಏನು ಹೇಳ್ತೀವಿ ಅದು ತುಂಬ ಉತ್ತಮವಾದ ರೀತಿಯ ಕನೆಕ್ಟಿವಿಟಿಯನ್ನು ಹೊಂದಿದೆ. ಹಾಗಾಗಿ ಇದೇ ಕಾರಣದಿಂದ ಮಹಿಳೆಯರು ಮಲ್ಟಿ ಟಾಸ್ಕರ್ ಆಗಿರುವಂಥದ್ದು. ಆ ಕನೆಕ್ಷನ್ಗಳು ಬಹಳ ತುಂಬ ಚೆನ್ನಾಗಿ ಅದು ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ಕನೆಕ್ಟ್ ಆಗುತ್ತೆ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಈ ಕನೆಕ್ಟಿವಿಟಿಗಳು ನಡೆಯುತ್ತೆ. ಅಂದರೆ ಅಲ್ಲಿ ನರಕೋಶಗಳಲ್ಲಿ ಯಾವುದೂ ಒಂದು ಇಂಪಲ್ಸ್ಗಳಂತ ಅಂತೀವಿ ಅದರ ಒಂದು ಚಲನೆ ಆಗಿರ್ಬೋದು, ಇದೆಲ್ಲ ಅದ್ಭುತವಾಗಿ ನಡೆಯೋದ್ರಿಂದ ಹೆಣ್ಣು ಮಕ್ಕಳಿಗೆ ಹಲವಾರು ಕೆಲಸಗಳನ್ನು ಒಟ್ಟಿಗೆ ಮಾಡುವಂತೆ ಸಾಧ್ಯ ಆಗುತ್ತೆ.
ಅದೇ ಪುರುಷರಲ್ಲಿ ಏನಾಗಿದೆ ಅಂದರೆ ಬಲ ಅಥವಾ ಎಡ ಮೆದುಳು ಅದರ ಒಂದು ಕಾರ್ಪಸ್ ಕಲೋಸಮ್ನ ಥಿಕ್ನೆಸ್ಸು ಸ್ವಲ್ಪ ಅದಕ್ಕಿಂತ ಹೆಣ್ಣು ಮಕ್ಕಳಿಗಿನ್ನ ಒಂದು ಸ್ವಲ್ಪ ತೆಳು ಅಂತಲೇ ಹೇಳ್ಬೋದು. ಇದರ ಜೊತೆಯಲ್ಲಿ ಕನೆಕ್ಟಿವಿಟಿ ಬಲ ಮತ್ತು ಎಡ ಮೆದುಳು ಅಥವಾ ಎಡ ಅಥವಾ ಬಲ ಮೆದುಳಿಗಿಂತ ಬಲ ಮೆದುಳಿನಲ್ಲೇ ಕನೆಕ್ಟಿವಿಟಿ ಇರುತ್ತೆ ಅಥವಾ ಎಡ ಮೆದುಳಿನಲ್ಲ ಒಳಗಡೆನೇ ಕನೆಕ್ಟಿವಿಟಿ ಅನ್ನು ನಾವು ನೋಡ್ತೀವಿ. ಅವರ ಮೆದುಳು ಕಂಪಾರ್ಟ್ಮೆಂಟಲೈಸ್ಡ್ ಅಂತ ಅಂತಾರೆ. ಅಂದರೆ ಒಂದು ನಿಖರವಾಗಿ ಕಂಪಾರ್ಟ್ಮೆಂಟ್ ಥರ ಆ ಕನೆಕ್ಟಿವಿಟಿಗಳು ಬರುತ್ತೆ. ಆದರೆ ಮಹಿಳೆಯರಲ್ಲಿ ಕನೆಕ್ಟಿವಿಟಿ ಕಂಪಾರ್ಟ್ಮೆಂಟಲೈಸ್ ಆಗಿಲ್ಲ. ಕನೆಕ್ಟಿವಿಟಿ ಬಲ ಎಡ ಮುಂದೆ ಹಿಂದೆ ಈ ರೀತಿ ಹಲವಾರು ರೀತಿಯಲ್ಲಿ ಅದು ಕನೆಕ್ಟಿವಿಟಿ ಆಗಿರೋದ್ರಿಂದ ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್ ಆಗಿರೋದಕ್ಕೆ ಇದೇ ಬಹಳ ಪ್ರಮುಖವಾದ ಕಾರಣ ಅನ್ಬೋದು. ಗಂಡು ಮಕ್ಕಳಲ್ಲಿ ಅವರು ಮೊನೋಫೋಕಲ್ ಆಗಿರೋದಕ್ಕೆ ಇದೇ ಬಹಳ ಒಂದು ಮುಖ್ಯವಾದ ಕಾರಣ ಅಂತನ್ಬೋದು. ಇದರ ಜೊತೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಗಂಡು ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ಆಟಿಸಮ್ ಸ್ಪೆಕ್ಟ್ರಲ್ ಡಿಸಾರ್ಡರ್ ಅಂತ ಕರಿತೀವಿ. ಅಂದರೆ ಅದು ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ಒಂದು ಆಟಿಸಮ್ ಅನ್ನುವ ಒಂದು ತೊಂದರೆ ಅಂತಲೇ ಹೇಳ್ಬಹುದು. ಅದು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದರ ಜೊತೆಯಲ್ಲಿ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ ಅನ್ನೋದು ಅದು ಸಹ ನಮ್ಮ ಮೆದುಳಿಗೆ ಸಂಬಂಧಿಸಿದಂತಹ ಒಂದು ಅನಾರೋಗ್ಯ ಅಂತ ಹೇಳ್ಬೋದು. ಇವು ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಆಟಿಸಮ್ಮು ಬಹಳ ಕಮ್ಮಿ, ಅದೇ ರೀತಿ ಅಟೆನ್ಷನ್ ಡಿಫಿಸಿಟ್ ಪ್ರಾಬ್ಲಮ್ ಸಹ ಕಡಿಮೆ. ಅದರ ಬದಲು ಹೆಣ್ಣು ಮಕ್ಕಳಲ್ಲಿ ಖಿನ್ನತೆ ಅಥವಾ ಆತಂಕ ಆ ಥರದ ಒಂದು ತೊಂದರೆಗಳು ಮೆದುಳಿನಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ. ಗಂಡು ಮಕ್ಕಳಲ್ಲಿ ಖಿನ್ನತೆ ಆತಂಕ ಅನ್ನೋದು ಸ್ವಲ್ಪ ಕಮ್ಮಿ. ಇದು ಬಹಳ ಮುಖ್ಯವಾದ ವ್ಯತ್ಯಾಸ ಅನ್ಬೋದು. ಇದರ ಜೊತೆಯಲ್ಲಿ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಅಂದರೆ ಅದು ಡಾಮಿನೆನ್ಸ್ ಜಾಸ್ತಿ ಇರುತ್ತೆ. ಅದು ಪುರುಷ ಹಾರ್ಮೋನು, ಅದು ಜಾಸ್ತಿ ಇರುತ್ತೆ. ಅದು ಎಮೋಷನ್ಸ್ನ ಕಮ್ಮಿ ಮಾಡ್ತಾ ಬರುತ್ತೆ. ಅದೇ ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಎನ್ನುವ ಒಂದು ಹಾರ್ಮೋನ್ ಇದೆ. ಅದು ಎಮೋಷನ್ಸ್ಗಳನ್ನು ಜಾಸ್ತಿ ಮಾಡೋದ್ರಿಂದ ಯಾವುದೇ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಬಹಳ ಬೇಗ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಇದರ ಜೊತೆಗೆ ಕಣ್ಣೀರು ಬಹಳ ಬೇಗ ಬರುತ್ತೆ. ಸಮಯ ಸಂದರ್ಭಕ್ಕೆ ತಕ್ಕಂತೆ ಆಯಾ ಸಮಯಕ್ಕೆ ತಕ್ಕಂತೆ ಅವರಿಗೆ ಕಣ್ಣೀರು ಬರುವುದಕ್ಕೆ ಮುಖ್ಯವಾದ ಕಾರಣ ಅಂದರೆ ಎಸ್ಟ್ರೋಜನ್ ಹಾರ್ಮೋನು. ಅದು ಭಾವನೆಗಳನ್ನು ಟ್ರಿಗರ್ ಮಾಡೋದ್ರಿಂದ ಏನಾಗುತ್ತೆ, ಬಹಳ ಬೇಗ ಕಣ್ಣೀರು ಹರಿಯುತ್ತೆ. ಆದರೆ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಇರೋದ್ರಿಂದ ಅದು ಏನಾಗುತ್ತೆ, ಈ ಭಾವನೆಗಳನ್ನು ಹಿಪ್ಪೋಕ್ಯಾಂಪಸ್ ರೀಜನನ್ನು ಅಮುಕಿಟ್ಟಿ ಅಂದರೆ ಭಾವನೆಗಳು ಪ್ರತಿಕ್ರಿಯಿಸಿದ್ದ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅವರಲ್ಲಿ ಕಣ್ಣೀರು ಅಂದರೆ ಸಾಮಾನ್ಯ ಅಳೋದು ಬಹಳ ಕಡಿಮೆ, ಎಲ್ಲ ಭಾವನೆಗಳನ್ನು ಒಳಗಡೆನೇ ಇಟ್ಕೊಂಡಿರ್ತಾರೆ. ಇದರಿಂದ ಹಲವಾರು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ. ಇದು ಮುಖ್ಯವಾಗಿ ಪುರುಷ ಮತ್ತು ಮಹಿಳೆಯರ ಮೆದುಳಿನ ಎಲ್ಲ ಓವರಾಲ್ ಏನು ಒಂದು ವ್ಯತ್ಯಾಸ ಅಂತ ನಾವು ಅಂತೀವಿ. ಇದನ್ನು ನಾನು ಏನೇನು ಲಿಸ್ಟ್ ಮಾಡಿದೆ, ಇದು ಬಹಳ ಮುಖ್ಯವಾದ ವ್ಯತ್ಯಾಸ. ಇದರಿಂದಾಗಿ ಪುರುಷ ಮತ್ತು ಮಹಿಳೆಯರ ನಡವಳಿಕೆಯಲ್ಲಿ ವ್ಯತ್ಯಾಸ ಇರುತ್ತೆ, ಭಾವನೆಗಳಲ್ಲಿ ವ್ಯತ್ಯಾಸ ಇರುತ್ತೆ, ಅವರ ಮಾಡುವ ಕೆಲಸ ವೈಖರಿಯಲ್ಲಿ ವ್ಯತ್ಯಾಸವನ್ನು ನಾವು ನೋಡಬಹುದು. ನಮಸ್ಕಾರ.